ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಇದೇನು ವೇಸ್ಟ್ ಬಟ್ಟೆಗಳೆಲ್ಲ ಇಟ್ಕೊಂಡು ಏನೋ ಮಾಡ್ತಿದ್ದಾರಲ್ಲ ಅಂದ್ಕೊಂಡಿದ್ದೀರಾ? ಈ ಬಟ್ಟೆನೆಲ್ಲ ವೇಸ್ಟ್ ಬಟ್ಟೆಲಿ ಆಲ್ರೆಡಿ ಒಂದು ಬ್ಯಾಗ್ ಸ್ಟಿಚ್ ಮಾಡೋದು ತೋರಿಸಿದ್ದೀನಿ. ಯಾವ ರೀತಿ ಸ್ಟಿಚ್ ಮಾಡೋದು ಅಂತ ನೋಡಿ ನನ್ನ ಚಾನಲಲ್ಲಿದೆ. ಇದು ಒಂದು ಮನೆಗೆ ಯೂಸ್ ಆಗುವಂಥ ವಸ್ತುವನ್ನೇ ರೆಡಿ ಮಾಡ್ತಾ ಇರೋದು. ಸುಮ್ಮನೆ ಹಿಂಗೆ ವೇಸ್ಟಾಗಿ ತುಂಬ ಬಟ್ಟೆಗಳು ಈ ಥರ ಕಾಟನ್ ಪೀಸ್ಗಳೆಲ್ಲ ಲೈನಿಂಗ್ ಬಟ್ಟೆಗಳೆಲ್ಲ ಉಳಿದು ಸುಮ್ಮನೆ ವೇಸ್ಟಾಗಿ ಬಿಸಾಕ್ತಾ ಇರ್ತೀವಿ. ಈ ಥರದ ಪೀಸ್ಗಳನ್ನ ನಾನು ಕಟ್ ಮಾಡ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ಈ ರೀತಿ. ಇವಾಗ ಇದನ್ನು ಒಂದು ಲೆವೆಲ್ ಕಟ್ ಮಾಡಿಕೊಂಡು ರೆಡಿ ಮಾಡ್ಕೊಳ್ಳೋಣ. ಒಂದು ಅಳತೆ ತೊಗೊಂಡು ಕಟ್ ಮಾಡ್ಕೊಳ್ಳೋಣ. ಅಳತೆ ಅಂತೇನಿಲ್ಲ, ಒಂದು ಲೆವೆಲ್ಗೆ ಕಟ್ ಮಾಡ್ಕೊಂಡ್ರೆ ಸಾಕು. ಅದನ್ನು ಇದು ಬಂದ್ಬಿಟ್ಟು ಕಾಲರ್ಸೋ ಮ್ಯಾಟ್ ಮಾಡ್ತಾ ಇದ್ದಿರೋದು. ಕಾಲರ್ಸೋ ಮ್ಯಾಟು ತುಂಬ ಚೆನ್ನಾಗಿ ಬರುತ್ತೆ ನೋಡಿ. ಈ ಥರ ಪೀಸ್ಗಳನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಾನು ಆದಷ್ಟು ಕಾಟನ್ ಪೀಸ್ಗಳನ್ನೇ, ಅಂದರೆ ಲೈನಿಂಗ್ ಪೀಸ್ಗಳನ್ನೇ ತೊಗೊಂಡಿದ್ದೀನಿ. ವೇಸ್ಟ್ ಆಗಿರೋ ನೈಟಿ ಪೀಸು ಅದು ಇದು ಕಟ್ ಮಾಡಿ ವೇಸ್ಟಾಗಿ ಬಿಸಾಕಿರ್ತೀವಲ್ಲ, ಆ ಪೀಸ್ಗಳೆಲ್ಲ ತೊಗೊಂಡಿದ್ದೀನಿ. ಇವಾಗ ಇದನ್ನು ನೀಟಾಗಿ ಕಟ್ ಮಾಡ್ಕೊಂಬಿಟ್ಟು ಅದನ್ನು ಫೋಲ್ಡ್ ಮಾಡಿ ತ್ರಿಭುಜಾಕಾರದಲ್ಲಿ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೋಬೇಕು. ಅದು ಬಂದ್ಬಿಟ್ಟು ಎರಡೆರಡು ಪೀಸು, ಮೂರು ಪೀಸು. ಇದು ಬಂದ್ಬಿಟ್ಟು ಕೆಳಗಡೆಗೆ ಕೊಡೋಕ್ಕೆ ಪೀಸು. ನಾವು ಅದ್ರ ಮೇಲೆ ಡಿಸೈನ್ ಮಾಡಿದ್ರೆ ಕೆಳಗಡೆಗೆ ಬೇಕಲ್ಲ ಪೀಸು. ಮಂದಕ್ಕಿರೋದು ಸ್ವಲ್ಪ ಚೆನ್ನಾಗಿರೋ ಬಟ್ಟೆ ತೊಗೊಳ್ಳಿ. ಅದು ವೇಸ್ಟ್ ಬಟ್ಟೆನೇ ತೊಗೊಳ್ಳಿ. ಚೆನ್ನಾಗಿರೋದು ಅಂದರೆ ಹೊಸದಲ್ಲ, ವೇಸ್ಟ್ ಬಟ್ಟೆ ಎಲ್ಲ ಚೆನ್ನಾಗಿರೋದು ತೊಗೊಳ್ಳಿ. ನೋಡಿ, ಇದೊಂದು 20 ಇಂಚ್ ಆದರೆ ಸಾಕು ಕಾಲರ್ಸೋಕ್ಕೆ ಉದ್ದ. ಅಗಲ ಬಂದ್ಬಿಟ್ಟು ಒಂದು 15 ಇಂಚ್ ಆದರೆ ಸಾಕು ಅಷ್ಟೇ. ಅದಕ್ಕಿಂತ ದೊಡ್ಡದಾಗಿದ್ರೆ ಚೆನ್ನಾಗಿರಲ್ಲ. ನಿಮಗೆ ಬೇಕು ಅಂದರೆ ಮಾಡ್ಕೊಳ್ಳಿ, ತೊಂದರೆ ಏನಿಲ್ಲ. ನಾನು 20 ಇಂಚು ಅಗಲ, ಉದ್ದ ಬಂದ್ಬಿಟ್ಟು 15 ಇಂಚು ತೊಗೊಂಡಿದ್ದೀನಿ. ಇವಾಗ ಇದನ್ನು ಬಟ್ಟೆ ವೇಸ್ಟ್ ಮಾಡೋದು ಬೇಡ ಅಂತ ಫೋಲ್ಡ್ ಮಾಡಿಕೊಂಡು ಹಂಗೆ ಅದನ್ನು ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ಅದೊಂದು ಪಾಲಿಸ್ಟರ್ ಬಟ್ಟೆ, ಇದು ಸ್ವಲ್ಪ ಹರಿಬಾರ್ದು, ನಾವು ವಾಶ್ ಮಾಡಿದಷ್ಟು ಹಾಳಾಗಬಾರ್ದು ಅಂತ ಕೆಳಗಡೆಗೆ ಪಾಲಿಸ್ಟರ್ ಬಟ್ಟೆ ಕೊಟ್ಟಿದ್ದೀನಿ. ಇವಾಗ ಇದನ್ನು ನೀಟಾಗಿ ಈ ಥರ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೋಬೇಕು. ಈ ಥರ ಸ್ಟಿಚ್ ಮಾಡ್ಕೊಂಡಾದ್ಮೇಲೆ ಆ ಕಡೆ ಈ ಕಡೆಯೂ ನಾನು ಫೋಲ್ಡ್ ಮಾಡಿಬಿಡ್ತಾಯಿದ್ದೀನಿ, ಕಟ್ ಮಾಡಿಲ್ಲ. ಯಾಕೆಂದರೆ ಇರಲಿ ಬಿಡಿ, ಕಾಲು ಒರೆಸ್ತಾ ಚೆನ್ನಾಗಿ ವಾಶ್ ಮಾಡ್ತಾ ಹಾಳಾಗಬಾರ್ದಲ್ವ. ಇರಲಿ ಅಂದ್ಬಿಟ್ಟು ಮಾರ್ಕ್ ಮಾಡಿಕೊಂಡು ಅದ್ರ ಮೇಲೆ ಸ್ಟಿಚ್ ಮಾಡ್ಕೊತಾ ಇದ್ದೀನಿ ನೋಡಿ. ಈ ರೀತಿ ಸ್ಟಿಚಿಂಗ್ ಮಾಡ್ಕೊಂಡು ಇದನ್ನು ಸೈಡ್ಗೆ ಇಟ್ಬಿಡೋಣ. ಇವಾಗ ಪೀಸ್ಗಳು ಕಟ್ ಮಾಡ್ಕೊಂಡಿದ್ದೀವಲ್ಲ, ಆ ಪೀಸ್ಗಳನ್ನ ತ್ರಿಭುಜಾಕಾರದಲ್ಲಿ ಫೋಲ್ಡ್ ಮಾಡ್ಕೋಬೇಕು. ನಾವು ಆಲ್ರೆಡಿ ಡಿಸೈನ್ಗೆಲ್ಲ ಮಾಡ್ತೀವಲ್ಲ, ಆ ಥರ ಪೀಸ್ ಎಷ್ಟಾಗಲ್ಲ ಅಷ್ಟಾಗಲೂ ಫೋಲ್ಡ್ ಮಾಡಿ ರೆಡಿ ಮಾಡ್ಕೋಬೇಕಾಗುತ್ತೆ ಅದನ್ನು ಪೀಸ್ನ. ಆ ರೀತಿ ಎಲ್ಲ ಪೀಸ್ನೂ ರೆಡಿ ಮಾಡ್ಕೋಬೇಕು. ನಾವು ಒಂದಷ್ಟು ಪೀಸ್ ಕಟ್ ಮಾಡಿ ಇಟ್ಕೊಂಡಿದ್ದೀವಲ್ಲ, ಆ ಪೀಸನ್ನೆಲ್ಲನೂ ರೆಡಿ ಮಾಡ್ಕೋಬೇಕಾಗುತ್ತೆ ನೋಡಿ. ಇದನ್ನು ಈ ರೀತಿ ರೆಡಿ ಮಾಡಿ ಇಟ್ಬಿಟ್ಟು ನೋಡಿದರೆ ನಾನು ಮಡಚು ಹೊಲಿತಿದ್ದೀನಲ್ಲ, ಆ ಥರ ಸುತ್ತ ಒಂದು ಸ್ಟಿಚ್ ಹಾಕ್ಕೊಳ್ಳಿ. ಅದು ಓಪನ್ ಆಗಬಾರ್ದು ಅಂತ, ನಾವು ವಾಶ್ ಮಾಡಿದಾಗಲೆಲ್ಲ ಅದು ಓಪನ್ ಆಗಬಾರ್ದು ಅಂತ ಈ ಥರ ಎಲ್ಲನೂ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಳ್ಳಿ. ಈ ಸ್ಟಿಚ್ ಮಾಡಿ ಸೈಡ್ಗೆ ಇಟ್ಕೊಳ್ಳಿ. ಸೈಡ್ಗೆ ಇಟ್ಕೊಂಡು ಆದಮೇಲೆ ಇದನ್ನು ಒಂದ್ರ ಕೆಳಗೊಂದು ಸ್ಟೆಪ್ ಬೈ ಸ್ಟೆಪ್ ಇಟ್ಕೊಂಡು ಸ್ಟಿಚ್ ಮಾಡ್ಕೋಬೇಕಾಗುತ್ತೆ. ಫಸ್ಟ್ ಎಲ್ಲ ಸ್ಟಿಚ್ ಮಾಡಿ ರೆಡಿ ಮಾಡ್ಕೊಂಬಿಟ್ಟು ಆಮೇಲೆ ಅದನ್ನು ನಾನು ಹೇಳ್ದಂಗೆ ಒಂದ್ರ ಕೆಳಗೊಂದು ರೆಡಿ ಮಾಡ್ಕೊಳ್ಳಿ. ನಮಗೆ ಎಷ್ಟು ಬಟ್ಟೆ ಬೇಕು, ಯಾವ ಕಲರ್ದು ಬೇಕು ಮಾಡ್ಬೋದು. ನಾನೇನು ಕಲರ್ಗಳು ನೋಡೋಕ್ಕೆ ಹೋಗಿಲ್ಲ. ಈ ಕಾಲರ್ ಸಾಕಲ್ವ, ಸುಮ್ಮನೆ ರೆಡಿಯಾಗಿರುತ್ತೆ ಒಂದೊಂದು ತೊಗೊಂಡು ಮಾಡಿದೆ. ಬೇಕು ಅಂದರೆ ನೀವು ಮ್ಯಾಚಿಂಗೇ ಮಾಡ್ತೀನಿ ಅಂದ್ರೂ ಆ ಇರೋ ಬಟ್ಟೆಲ್ಲ ಮ್ಯಾಚ್ ಮಾಡಿಕೊಂಡು ಮಾಡ್ಬೋದು, ತೊಂದರೆ ಏನಿಲ್ಲ. ಕಾಲರ್ ಸಾಕು ಮ್ಯಾಚಿಂಗ್ ಎಲ್ಲ ಏನು ಅಂದ್ಬಿಟ್ಟು ನಾನೇನು ಮಾಡಿದೆ, ಯಾವ್ಯಾವ ಪೀಸ್ ಸಿಗುತ್ತೆ ಆ ಪೀಸ್ನ ತ್ರಿಭುಜಾಕಾರದಲ್ಲಿ ಸ್ಟಿಚ್ ಮಾಡ್ಕೊಂಡಾದ್ಮೇಲೆ ಸ್ಟೆಪ್ ಬೈ ಸ್ಟೆಪ್ಪು ನೀಟಾಗಿ ಅದು ಒಂದ್ರ ಕೆಳಗೊಂದು ಇಟ್ಟು ಸ್ಟಿಚ್ ಮಾಡ್ಕೋಬೇಕು. ಅದು ಸ್ಟಿಚಿಂಗ್ ಆದಮೇಲೆ ಅದನ್ನು ಮ್ಯಾಟ್ ಇಟ್ಟಿದ್ದೀವಲ್ಲ, ಅದಕ್ಕೆ ನೋಡ್ಕೋಬೇಕು ಎಷ್ಟು ಉದ್ದ ಸರಿಯಾಗಿದೆಯಾ ನೋಡಿ. ಈ ಥರ ಆಗಲೇ ಹೇಳಿದ್ನಲ್ಲ, ಈ ಥರ ಒಂದ್ರ ಕೆಳಗೊಂದು ಇಟ್ಟು ಸ್ಟಿಚ್ ಮಾಡ್ಕೊಳ್ಳಿ. ಅದು ಯಾಕೆಂದರೆ ಬಿಟ್ಕೋಬಾರ್ದು. ಕಾಲು ಒರೆಸೋವಾಗ ನೀಟಾಗಿ ವಾಶ್ ಮಾಡ್ತಾ ಇರ್ತೀವಲ್ವ, ಹಾಗಾಗಿ ಸ್ಟಿಚಿಂಗ್ ನೀವು ಎಷ್ಟು ಹಾಕ್ತೀರೋ ಅಷ್ಟು ಒಳ್ಳೆಯದು. ಯಾಕೆಂದರೆ ಬಿಚ್ಕೊಳ್ಳಲ್ಲ, ವೇಸ್ಟ್ ಪೀಸ್ಗಳು ಆಗಿರೋದ್ರಿಂದ. ನಾವು ಅಕಸ್ಮಾತ್ ಒಂದೊಂದು ಹೊಲಿಗೆ ಹಾಕಿ ಬಿಟ್ಬಿಟ್ರೆ ಬಿಚ್ಕೊಂಡ್ರೆ ವೇಸ್ಟ್ ಆಗಿಬಿಡುತ್ತೆ. ಹಂಗಾಗಬಾರ್ದು. ಒಂದು ಸ್ಟಿಚ್ಚು ಎಕ್ಸ್ಟ್ರಾನೇ ಹಾಕಿ ಪರವಾಗಿಲ್ಲ, ನೀಟಾಗಿರುತ್ತೆ. ಈ ರೀತಿ ಸ್ಟಿಚಿಂಗ್ ಹಾಕ್ಕೊಂಡು ರೆಡಿ ಮಾಡ್ಕೋಬೇಕು. ಇವಾಗ ಇದನ್ನು ಅದು ನಾವು ಬಟ್ಟೆ ಕೆಳಗಡೆ ಕೊಡೋಕೆ ಹೊಲಿದ್ವಲ್ಲ, ಅದಕ್ಕೆ ನೋಡ್ಕೋಬೇಕು ಎಷ್ಟು ಬೇಕು ಏನು ಅಳತೆ ಮಾಡಿ ನೋಡ್ಕೋಬೇಕಾಗತ್ತೆ. ನೋಡಿಕೊಂಡು ಅಷ್ಟು ರೆಡಿ ಮಾಡಿಕೊಂಡ್ರೆ ಸಾಕು. ನೀವು ಯಾಕಂದರೆ 2-3 ರೆಡಿ ಮಾಡ್ಕೋಬೋದು. ಸದ್ಯಕ್ಕೆ ನಾನು ಒಂದು ಇದನ್ನು ಪೀಸ್ ಬಂದ್ಬಿಟ್ಟು ಅದು ಮಧ್ಯದಲ್ಲಿ ಹಿಂಗೆ ಈ ಥರ ಕೊಡ್ತೀವಲ್ಲ, ಅದು ಮಧ್ಯೆ ಕಾಣಿಸ್ಬಾರ್ದು, ನೀಟಾಗಿರಲಿ ಅಂತ ಅದಕ್ಕೆ ಕೊಡ್ತಾ ಇರೋದು. ಇವಾಗ ಬಟ್ಟೆ ತೊಗೊಂಡಿದ್ದೀನಿ ನೋಡಿ, ಈ ರೀತಿ ಇಟ್ಕೊಂಡು ಮಧ್ಯದಲ್ಲಿ ಏನು ಬರುತ್ತೆ, ಆ ಜಾಯಿಂಟಿಂಗ್ ಬರುತ್ತಲ್ಲ ಆ ಕಡೆ ಈ ಕಡೆ ಎಲ್ಲ, ಆ ಜಾಯಿಂಟಿಂಗ್ಗೆ ಅದನ್ನು ಪೀಸ್ ಕೊಟ್ಟು ಸ್ಟಿಚ್ ಮಾಡಿಬಿಡೋದು. ಅವಾಗೇನಾಗುತ್ತೆ, ನೀಟಾಗಿ ಕಾಣಿಸುತ್ತೆ, ಅಸಹ್ಯವಾಗೂ ಕಾಣಿಸಲ್ಲ. ಆಮೇಲೆ ಸೂಪರಾಗಿರುತ್ತೆ, ಗಟ್ಟಿ ಇರುತ್ತೆ. ಅದು ಪೀಸ್ಗಳೆಲ್ಲ ಓಪನ್ ಆಗೋಕ್ಕೆ ಚಾನ್ಸ್ ಇರೋಲ್ಲ. ಹಾಗಾಗಿ ಈ ರೀತಿ ಸ್ಟಿಚ್ ಮಾಡ್ಕೊತಾ ಇದ್ದೀನಿ ಫಸ್ಟು. ನೀವು ಈ ಥರ ಸ್ಟ್ರೈಟ್ ಸ್ಟಿಚ್ಗಳು ಎಷ್ಟು ಹಾಕಿದ್ರೂ ಒಳ್ಳೆಯದೇ. ಆಮೇಲೆ ನಿಧಾನಕ್ಕೆ ಹಾಕಿ, ಅದು ಬಟ್ಟೆ ಎಲ್ಲ ನಾನು 4 ಪೀಸ್ನೇ ಫೋಲ್ಡ್ ಮಾಡಿ ಹಾಕಿದ್ದೀನಿ, ಮಂದ ಇರಲಿ ಪರವಾಗಿಲ್ಲ ಅಂದ್ಬಿಟ್ಟು. ಸೂಜಿ ನೋಡಿಕೊಂಡು ಹಾಕಿ. ನೀವು ಆ ಥರ ದಪ್ಪ ಬಟ್ಟೆ ತೊಗೊಂಡ್ರೆ ಸ್ವಲ್ಪ ಸೂಜಿನ ನಿಧಾನಕ್ಕೆ ಸ್ಟಿಚ್ ಮಾಡಿ, ಸೂಜಿ ಮುರಿದೋಗೋ ಚಾನ್ಸ್ ಇರುತ್ತೆ. ಹಾಗಾಗಿ ನಾನು ನಿಧಾನಕ್ಕೆ ಸ್ಟಿಚ್ ಮಾಡ್ತಾಯಿದ್ದೀನಿ ನೋಡಿ. ಅದು ಸ್ವಲ್ಪ ಟೆನ್ಷನ್ ಎತ್ಕೊಂಡು ಸ್ಟಿಚ್ ಮಾಡ್ತಾಯಿದ್ದೀನಿ. ಯಾಕೆಂದರೆ ದಪ್ಪ ಇದೆ ಬಟ್ಟೆ, ಸೂಜಿ
ಸೂಜಿ ಇಳಿಬೇಕಲ್ಲ, ಹಾಗಾಗಿ ನಿಧಾನಕ್ಕೆ ಎತ್ತಿ ಎತ್ತಿ ಸ್ಟಿಚ್ ಮಾಡ್ತಾಯಿದ್ದೀನಿ. ಆ ಥರ ಇದು 3 ಪಟ್ಟಿ ಬಂತು ಇದಕ್ಕೆ. 3 ಪಟ್ಟಿ ಬಂದರೆ ಸಾಕು. ಅದಕ್ಕೆ ತುದಿನೆಲ್ಲ ಕಟ್ ಮಾಡ್ತಾಯಿದ್ದೀನಿ. ಹಂಗೆ ಫೋಲ್ಡ್ ಮಾಡಿದರೆ ಅದೀಚೆ ಕಾಣಿಸ್ಬಾರ್ದು ಅಂತ, ಅಸಹ್ಯವಾಗಿ ಕಾಣಿಸ್ಬಾರ್ದು ಅಂತ. ಇವಾಗ ಅದೇ ಥರ ನಾವು ಸ್ಟಿಚ್ಗಳನ್ನ ಎಲ್ಲ ಕಡೆನೂ ಹಾಕ್ಕೊಂಡು ಬಂದು ರೆಡಿ ಮಾಡ್ಕೋಬೇಕು. ಇದು ರೆಡಿ ಆದಮೇಲೆ ಅದು ಮಧ್ಯದಲ್ಲಿ ಪಟ್ಟಿ ಕೊಡಬೇಕು. ನಾನು ಹೇಳ್ದಂಗೆ ಪಟ್ಟಿ ಕೊಟ್ಟಾದ್ಮೇಲೆ ತಿರ್ಗಾ ಸುತ್ತಲೂ ಪಟ್ಟಿ ಕೊಡಬೇಕು. ಆವಾಗಲೇ ಇದಕ್ಕೊಂದು ಫಿನಿಶಿಂಗ್ ಬರೋದು, ನೀಟಾಗಿರೋದು. ಏನು ಕೊಟ್ಟಿಲ್ಲ ಅಂದರೆ ಅಸಹ್ಯವಾಗಿ ಕಾಣಿಸುತ್ತೆ, ಏನೋ ಒಂಥರ ಚೆನ್ನಾಗಿ ಕಾಣಲ್ಲ. ಇವಾಗ ನೋಡಿ ನಾನು ಎಷ್ಟು ಸ್ಟಿಚ್ ಆಗುತ್ತೋ ಅಷ್ಟು ಸ್ಟಿಚ್ ಹಾಕಿದ್ದೀನಿ. ಸ್ಟಿಚ್ಗಳು ನೀಟಾಗಿ ಎಕ್ಸ್ಟ್ರಾ ಸ್ಟಿಚ್ಚೇ ಹಾಕಿ, ಏನೂ ಪರವಾಗಿಲ್ಲ. ಯಾಕೆಂದರೆ ಎಷ್ಟು ನೀವು ಎಕ್ಸ್ಟ್ರಾ ಸ್ಟಿಚ್ ಹಾಕ್ತೀರ ಅದು ಗಟ್ಟಿ ಇರುತ್ತೆ. ಅಂದರೆ ನಾವು ಕಾಲೊರೆಸಿ ವಾಶ್ ಮಾಡಿ ಒಗೆದು ಏನಾಗುತ್ತೆ ಹೊಲಿಗೆಗಳೆಲ್ಲ ಬಿಟ್ಟು ಹೋಗಬಾರ್ದು. ಒಂದೆರಡು ಸ್ಟಿಚ್ ಹೆಚ್ಚಿಗೆ ಹಾಕಿದ್ರೂ ನೀಟಾಗಿರುತ್ತೆ. ಅಂದರೆ ಜಾಸ್ತಿ ದಿನ ಯೂಸ್ ಮಾಡೋದ್ರಿಂದ ಸ್ಟಿಚಿಂಗು ಜಾಸ್ತಿ ಹಾಕಿ ಅಂತ ಹೇಳ್ತಾಯಿದ್ದೀನಿ. ಓಕೆನಾ. ಬಾಳಿಕೆ ಬರುತ್ತೆ ಆಮೇಲೆ. ನೋಡಿ ನಾನು ಎಷ್ಟಾಗುತ್ತೋ ಅಷ್ಟು ಸ್ಟಿಚ್ ಹಾಕ್ತಾಯಿದ್ದೀನಿ. ಇದಾದಮೇಲೆ ನಾನು ಆಗಲೇ ಹೇಳ್ದಾಗೆ ಮಧ್ಯದಲ್ಲಿ ಅದು ತುದಿಲೆಲ್ಲ ಬಟ್ಟೆನೆಲ್ಲ ಕಟ್ ಮಾಡಿಕೊಂಡು ಒಂದು ಲೆವೆಲ್ಗೆ ಪಟ್ಟಿ ಕೊಡಬೇಕು. ಯಾಕೆಂದರೆ ಆ ಕಡೆ ಈ ಕಡೆ ಜೈಂಟಿಂಗ್ ಬಂದಿರುತ್ತಲ್ಲ, ಅದೊಂಥರ ಅಸಹ್ಯವಾಗಿ ಕಾಣಿಸ್ಬಾರ್ದು ಅನ್ನೋದಕ್ಕೋಸ್ಕರ ನೀಟಾಗಿ ಅದನ್ನ ಸ್ಟಿಚಿಂಗ್ ಆಗ್ತಾ ಇರೋದು ಅಷ್ಟೇ. ಇಲ್ಲಾಂದ್ರೆ ಹಾಗೆ ಬಿಟ್ಬಿಡ್ಬೋದಾಗಿತ್ತು, ಆ ಥರ ಬಿಟ್ಟರೆ ಚೆನ್ನಾಗಿ ಕಾಣಲ್ಲ. ಅದಕ್ಕೋಸ್ಕರ ನಾನು ಸುತ್ತ ಸ್ಟಿಚ್ ಹಾಕೋತಾ ಇದ್ದೀನಿ. ಸುತ್ತಲೂ ಒಂದು ಸ್ಟಿಚ್ ಹಾಕೊಂಡ್ಬಿಟ್ರೆ ಅವಾಗ ನೀಟಾಗುತ್ತೆ. ಇವಾಗ ಎಕ್ಸ್ಟ್ರಾ ಬಟ್ಟೆ ಸುತ್ತ ಏನೇನಿದೆ ಅದನ್ನು ಕಟ್ ಮಾಡಿಬಿಡ್ತಾಯಿದ್ದೀನಿ. ಎಕ್ಸ್ಟ್ರಾ ಬಟ್ಟೆ ಬಂದಿದೆಯಲ್ಲ ಅದನ್ನು ತೆಗೆದುಬಿಟ್ರೆ ನಮಗೆ ಫೋಲ್ಡಿಂಗ್ ಮಾಡೋಕ್ಕೆ ನೀಟಾಗಿರುತ್ತೆ. ಸುತ್ತ ಬಟ್ಟೆನ ಫೋಲ್ಡ್ ಮಾಡೋಕ್ಕೆ ಒಂಥರ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಆ ಥರ ನೀಟಾಗಿ ಫೋಲ್ಡ್ ಮಾಡ್ಕೋಬೇಕು. ಈ ರೀತಿ ನಾನು ಎಷ್ಟು ಹೇಳ್ದಂಗೆ ಆ ಪಟ್ಟಿನ ಈ ಥರ ಸ್ಟಿಚ್ ಮಾಡಿಕೊಂಡು ಫೋಲ್ಡ್ ಮಾಡ್ಕೊಳ್ಳಿ. ಅವಾಗೇನಾಗುತ್ತೆ, ಆ ಗ್ಯಾಪು ಕವರ್ ಆಗುತ್ತೆ. ಆವಾಗ ನೀಟಾಗಿರುತ್ತೆ ನೋಡಿ, ಒಂಚೂರು ಅಸಹ್ಯವಾಗಿ ಕಾಣಿಸಲ್ಲ, ಅದು ಕ್ಲೋಸ್ ಆಗುತ್ತೆ. ಸುತ್ತ ಅದೇ ಥರ ಸ್ಟಿಚ್ ಮಾಡ್ಕೊಂಬಿಟ್ರೆ ನಿಮಗೆ ಕಾಲರ್ ಸಮೇತ ಸೂಪರಾಗಿ ರೆಡಿ ಆಗುತ್ತೆ. ಮನೆಯಲ್ಲೇ ನೀವು ಅದು ಚಿಂದಿ ಬಟ್ಟೆಯಲ್ಲಿ ಈ ರೀತಿ ಆರಾಮಾಗಿ ಮ್ಯಾಟ್ನ ರೆಡಿ ಮಾಡ್ಕೊಬೋದು. ಸುಮ್ಮನೆ ವೇಸ್ಟಾಗಿ ಕೂತಿದ್ದಾಗ ಮನೇಲಿ ಇರ್ತೀರಾ, ಈ ಥರ ಬಟ್ಟೆಗಳ್ನ ಎತ್ಕೊಂಡು ಒಂಚೂರು ಐರನ್ ಮಾಡ್ಕೊಂಬಿಟ್ಟು ದೊಡ್ಡ ದೊಡ್ಡ ಪೀಸ್ ತೊಗೊಂಡು ಈ ಥರ ಮಾಡ್ಕೊಳ್ಳಿ. ಈ ಥರ ಒಂದು 4-5 ರೆಡಿ ಮಾಡಿಕೊಂಡ್ರೆ ಮನೆಗೆ ಬೇಕೇ ಬೇಕು. ನೀವು ಎಷ್ಟು ಮ್ಯಾಟ್ ಇದ್ರೂ ದಿನ ಕಾಲು ಒರೆಸಿ ಒಗೆದು ವಾಶ್ ಮಾಡಿ ಹೋಗ್ತಾ ಇರುತ್ತೆ ನೋಡಿ. ಈ ರೀತಿ ರೆಡಿ ಆಯಿತು ನೋಡಿ, ತುಂಬ ಚೆನ್ನಾಗಿ ಬಂದಿದೆ, ಬ್ಯೂಟಿಫುಲ್ಲಾಗಿ ಬಂದಿದೆ. ನಿಮ್ಗೆ ಇಷ್ಟ ಆಯಿತು ಅಂದರೆ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಏನಾದ್ರು ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇಷ್ಟ ಲೈಕ್ ಮಾಡಿ ನೋಡಿ. ತುಂಬ ಚೆನ್ನಾಗಿ ಬಂದಿದೆ. ಈ ರೀತಿ ಮ್ಯಾಟ್ನ ಮನೆಯಲ್ಲೇ ರೆಡಿ ಮಾಡ್ಕೋಬೋದು. ತುಂಬ ಚೆನ್ನಾಗಿದೆ. ವೇಸ್ಟ್ ಪೀಸ್ಗಳನ್ನ ಒಂಚೂರು ವೇಸ್ಟ್ ಮಾಡಬಾರ್ದು. ನೆಕ್ಸ್ಟು ಇನ್ನೂ ಬೇರೆ ವಿಡಿಯೋಗಳನ್ನ ಹಾಕ್ತೀನಿ, ವೇಸ್ಟ್ ಬಟ್ಟೆಲಿ ಏನೇನು ಮಾಡ್ಬೋದು ಅಂತ. ನೋಡಿ ಈ ರೀತಿ ರೆಡಿ ಆಗಿದೆ ನೋಡಿ ಮ್ಯಾಟ್. ಹೇಗಿದೆ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್. ಮ್ಯಾಟು ಎಷ್ಟು ಸೂಪರಾಗಿ ಬಂದಿದೆ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಚೆನ್ನಾಗಿ ಬಂದಿದೆ. ಓಕೆನಾ.